ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀದೇವತೆ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು 7ನೇ ಅಧ್ಯಾಯದ 25ನೇ ಶ್ಲೋಕವನ್ನ ಎಲ್ಲರೂ ಸೇರಿ ಚೆನ್ನಾಗಿ ಓದೋಣ. ಓದುದು ಮಾತ್ರ ಅಲ್ಲ, ಪ್ರತಿಯೊಂದು ಪದಕ್ಕೆ ನಾವು ಮನಸ್ಸಿಟ್ಟು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ. ಇದರಿಂದಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಶುದ್ಧಿಯಾಗಿ ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಇನ್ನು ನಾವು ಜಾಸ್ತಿ ಜಾಸ್ತಿ ಏನ್ ಹೇಳ್ಬೋದು, ಸನ್ನದ್ಧರಾಗ್ತೇವೆ. ಆಸಕ್ತಿ ಇನ್ನೂ ಜಾಸ್ತಿ ಬೆಳೀತದೆ. ಉದ್ದೇಶ ಅದೆಯ ಭಗವಂತನ ಸೇವೆ, ಇದು ಮಾಡೋದು ಸೇವೆನೆ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ ಮಾಂ ಅಜಂ ಅವ್ಯಯಂ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಈ ಶ್ಲೋಕವು ಯಾಕೆ ಬಂತು ಅಂತ ಹೇಳಿದ್ರೆ, ಹಾಗೆ ಹೇಳಿದಂಗೆ ಹಿಂದೆ ಎಲ್ಲ ಹೇಳಿದಂತ ಶ್ಲೋಕದಲ್ಲಿ ಭಗವಂತನನ್ನು ಅರ್ಥ ಮಾಡೋದು ಕಷ್ಟ. ಯಾರಿಗೆ ಅಂತ ಹೇಳಿದ್ರೆ, ಜ್ಞಾನ ಇಲ್ಲದವರಿಗೆ, ಜ್ಞಾನವನ್ನು ಮಾಯೆಯಿಂದ ಆವೃತವಾದವರಿಗೆ, ಮಂದ ಬುದ್ಧಿಯವರಿಗೆ, ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬ ಹೃದಯದಲ್ಲೂ ಭಗವಂತ ಇರುವಾಗ ಆ ಬುದ್ಧಿಯನ್ನು ಯಾಕೆ ಬದಲಾಯಿಸುವುದಿಲ್ಲ ಅಂತ ಹೇಳುವ ಪ್ರಶ್ನೆಗೆ ಭಗವಂತ ಹೇಳುವಂತ ಉತ್ತರ ಇದು. ನಾಹಂ ಪ್ರಕಾಶಃ ಸರ್ವಸ್ಯ. ನ ಅಹಂ ಪ್ರಕಾಶಃ, ಅಲ್ಲ ನಾನು ವ್ಯಕ್ತನು. ನ ಅಂದ್ರೆ ಅಲ್ಲ, ಅಹಂ ಅಂದ್ರೆ ನಾನು, ಪ್ರಕಾಶಃ ವ್ಯಕ್ತನು ಅಥವಾ ಗೋಚರ. ಸರ್ವಸ್ಯ ಪ್ರತಿಯೊಬ್ಬರಿಗೂ, ಯೋಗಮಾಯ ಅಂತರಂಗ ಶಕ್ತಿಯಿಂದ, ಸಮಾವೃತಃ ಆವೃತನು, ಮೂಢಃ ಮೂಢನು, ಅಯಂ ಇವುಗಳನ್ನು ನ ಅಭಿಜಾನಾತಿ ತಿಳಿಯುವುದಿಲ್ಲ, ಲೋಕಃ ಜನರು, ಮಾಂ ನನ್ನನ್ನು, ಅಜಂ ಜನ್ಮರಹಿತನು, ಅವ್ಯಯಂ ಅಕ್ಷಯನು ಎಂದು. ಅನುವಾದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಭಗವಂತನನ್ನ ಅವನು ಆ ಅಂತರಂಗ ಶಕ್ತಿಯಿಂದ ಆವೃತವಾಗಿ, ಅದಕ್ಕೆ ಕ್ವಾಲಿಫಿಕೇಶನ್ ಇಲ್ಲದವರಿಗೆ ಕಾಣಿಸುವುದೇ ಇಲ್ಲ. ಭಗವಂತ ಕಾಣಿಸುವುದಿಲ್ಲ, ವ್ಯಕ್ತಿ ಕಾಣಿಸ್ತಾ ಇದ್ದಾರೆ, ಆದ್ರೆ ವ್ಯಕ್ತಿಯ ನಿಜವಾದ ಶಕ್ತಿ ಕಾಣುವುದಿಲ್ಲ. ಉದಾಹರಣೆಗೆ, ಎಲ್ಲ ರಾಜರಿಗೆ, ದುರ್ಯೋಧನಾದಿ ರಾಜಗಳಿಗೆ ಕೃಷ್ಣ ಕಂಡಿದ್ದಾರೆ, ಆದ್ರೆ ಕೃಷ್ಣನನ್ನು ಭಗವಂತ ಅಂತ ಒಪ್ಕೊಂಡಿದ್ದಾರೆ ಅವರು? ಇಲ್ಲ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅವ್ಯಯ ಅಂದ್ರೆ ಏನು, ಈಗ ತಾನೇ ಡಿಸ್ಕಷನ್ ಮಾಡಿದ್ದೇವೆ. ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ಲಿಕ್ಕೆ, ಕನ್ಫರ್ಮ್ ಮಾಡ್ಲಿಕ್ಕೆ ಹೇಳ್ತಿದ್ದೀನಿ. ಅವ್ಯಯ ಅಂತ ಹೇಳಿದ್ರೆ ಏನು? ಸಾಮಾನ್ಯ ಭಾಷೆಯಲ್ಲಿ ಅವ್ಯಯ ವೆಚ್ಚ ಮಾಡಕ್ ಆಗದೆ ಇರೋ, ಅಂದ್ರೆ ಖಾಲಿ ಆಗದೆ ಇರೋ, ಖಾಲಿ ಆಗದೆ ಇರುವನು, ಖರ್ಚಾಗದೆ ಇರುವನು. ಇದ್ದದ್ದು ಹಾಗೇ ಇರ್ತದೆ, ಎಷ್ಟೇ ತೆಗೆದ್ರು ಹಾಗೇ ಇರ್ತದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವಂ ಅವಶಿಷ್ಯತೆ. ಅವಶಿಷ್ಯ ಅಂದ್ರೆ ಅವಶೇಷ. ಏನಿರ್ತದೆ? 0 ಆಗೋದಿಲ್ಲ. ಪೂರ್ಣವೇ, ಎಷ್ಟಿತ್ತು ಅಷ್ಟೇ ಇರ್ತದೆ. ಅದು ಭಗವಂತ. ನಾವೆಲ್ಲ ಹಾಗಲ್ಲ ಎಂದು ತಿಳಿಯರು. ಈಗ ನೀವು ಹಳ್ಳಿಯಲ್ಲಿ ಯಾರಾದ್ರೂ ಗೊತ್ತಿದ್ರೆ, ಹಳ್ಳಿಯಲ್ಲಿದ್ರೆ ಒಂದು ಲೈಟ್ ಇರ್ತದೆ, ನಡ್ಕೊಂಡು ಬರುವಾಗ ಲೈಟ್ ಹಾಕ್ತಾ ಬರ್ತಾರೆ. ಎದುರಿಂದ ಬರುವವನಿಗೆ ಆ ವ್ಯಕ್ತಿ ಕಾಣ್ತಾನ, ಲೈಟ್ ಕಾಣ್ತದ? ಯಾರಾದ್ರೂ ಹೇಳ್ತಾರೆ? ಈಗ ನಾನು ಲೈಟ್ ಇಟ್ಕೊಂಡು ಮುಂದೆ ನಡೀತಾ ಹೋಗ್ತಾ ಇದ್ದೇನೆ. ಎದುರಿಂದ, ನನ್ನ ಫ್ರಂಟ್ ಇಂದ, ನನ್ನ ಮುಂಭಾಗದಿಂದ ಯಾರೋ ಒಬ್ಬ ನಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ಕಾಣ್ತೇನ, ಲೈಟ್ ಕಾಣ್ತದ?
ಲೈಟ್ ಕಾಣಿಸುತ್ತೆ. ಲೈಟ್ ಕಾಣುತ್ತೆ ನಡೆದಿರಾ ಹಾಗೆ? ಪ್ರಭು. ನಡೆದಿದ್ದೀರಾ? ಹಾ ನಡೆದಿದ್ದೀವಿ ಪ್ರಭು. ನೋಡಿದೀವಿ ಪ್ರಭು. ನೋಡಿದ್ದೀವಿ. ಲೈಟ್ ಕಾಣಿಸುತ್ತೆ, ಅವ್ರು ಕಾಣುದಿಲ್ಲ. ಅವ್ರು ಕಾಣಬೇಕಿದ್ರೆ ಒಂದ ಲೈಟ್ ಅನ್ನ ಮುಖಕ್ಕೆ ತೋರಿಸ್ಬೇಕು, ಇಲ್ಲಾಂದ್ರೆ ಲೈಟ್ ಅನ್ನು ಸ್ವಲ್ಪ ದೂರ ಹಿಡಿದ್ರೆ ಅವ್ರು ಕಾಣ್ತಾರೆ. ಇದೇ ರೀತಿ ಭಗವಂತನ ನ ಎಲ್ಲರೂ ಲೈಟ್ ಅಂತ ನೋಡ್ತಾರೆ. ಅದು ಯಾಕೆ ನೋಡ್ತಾರೆ? ಲೈಟ್ ಅನ್ನೇ ನೋಡುದು ಅವರು. ಅದರ ಹಿಂದೆ ಇರುವ ವ್ಯಕ್ತಿಯನ್ನು ನೋಡುದಿಲ್ಲ. ಎಲ್ಲ ಬರುದು ಇಲ್ಲೆಲ್ಲ ಬರುವಂತ ಭೂಗೋಳದಲ್ಲಿರುವ ಎಲ್ಲ ವ್ಯಕ್ತಿಗಳು ಆ ಲೈಟ್ ಇಂದ ಬಂದದ್ದು. ಸತ್ಯವೇ, ಸುಳ್ಳಲ್ಲ. ಆದ್ರೆ ಲೈಟಿನ ಹಿಂದೆ ಇರುವ ವ್ಯಕ್ತಿಯನ್ನ ನೋಡದೆ ಹೇಳ್ತಿರುವಂತ ವಿಷಯ ಇದು. ಲೈಟಿನ ಹಿಂದೆ ಇರುವ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆ ಲೈಟೇ ಬಂತು, ಎಲ್ಲಿಂದ ಬಂತು ಗೊತ್ತಿಲ್ಲ. ಇಂಥ ಮೂಢರು ಅಂತ ಹೇಳುದು ಇಂಥವರಿಗೆ. ಅದನ್ನೇ ಭಗವದ್ಗೀತೆ ಹೇಳ್ತಾ ಇರುವಂಥದ್ದು. ಇನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಭಾವಾರ್ಥ: ಕೃಷ್ಣನು ಈ ಭೂಮಿಯ ಮೇಲಿದ್ದ ಎಲ್ಲರಿಗೂ ಕಾಣಿಸುತ್ತಿದ್ದ. ಹಾಗಿರುವಾಗ ಆತನು ಈಗ ಎಲ್ಲರಿಗೂ ಕಾಣಿಸುವುದಿಲ್ಲಬೇಕೆ ಎಂದು ಪ್ರಶ್ನಿಸಬಹುದು. ಆದರೆ ವಾಸ್ತವವಾಗಿ ಕೃಷ್ಣನು ಎಲ್ಲರಿಗೂ ವ್ಯಕ್ತವಾಗಲಿಲ್ಲ. ಕೃಷ್ಣನು ಭೂಮಿಯ ಮೇಲಿದ್ದಾಗ ಅವನು ದೇವೋತ್ತಮ ಪರಮ ಪುರುಷ ಎಂದು ಅರ್ಥ ಮಾಡಿಕೊಂಡವರು ಕೆಲವರೇ. ಯಾರು ಇರಬಹುದು? ಭೀಷ್ಮ. ಉದಾಹರಣೆಗೆ ಇಲ್ಲೇ ಕೊಟ್ಟಿದ್ದಾರಲ್ಲ, ಅದನ್ನೇ ಓದ್ತಿದ್ದೀನಿ. ಕುರುಸಭೆಯಲ್ಲಿ ಕೃಷ್ಣನಿಗೆ ಅಗ್ರ ಮರ್ಯಾದೆ ಮಾಡುವುದನ್ನು ಶಿಶುಪಾಲನು ವಿರೋಧಿಸಿದಾಗ ಭೀಷ್ಮನು ಕೃಷ್ಣನನ್ನು ಬೆಂಬಲಿಸಿ ಅವನು ಪರಮ ಪ್ರಭು ಎಂದು ಸಾರಿದ. ಇಲ್ಲೊಂದು ಗಮ್ಮತ್ತು ಏನು ಅಂತ ಹೇಳಿದ್ರೆ, ಶಿಶುಪಾಲ ಮತ್ತೆ ವಿರೋಧಿಸಿದ್ರು ಕೂಡ ಸುಮ್ಮನಿದ್ದ. ಅಗ್ರ ಮರ್ಯಾದೆ ಕೊಡುವವರೆಗೆ ಸುಮ್ಮನಿದ್ದ. ಯಾಕೆ ಸುಮ್ಮನೆ ಇದ್ದ ಅಂತ ಹೇಳಿದ್ರೆ, ಒಳಗೆ, ಹೃದಯದ ಒಳಗೆ ಅವನಿಗೆ ಗೊತ್ತುಂಟು, ಇಂಥ ಕಳ್ಳ ಕೃಷ್ಣ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಅಂದ್ರೆ ಅಗ್ರ ಪೂಜೆ ಕೊಡ್ಬೇಕು ಅಂತ ಹೇಳಿದ್ರೆ ಬ್ರಹ್ಮಚಾರಿ ಆಗಿರ್ಬೇಕು, ಇವನೇನು ಮಹಾ ಬ್ರಹ್ಮಚಾರಿ ಅಂತ ಹೇಳುವಂತ ಮನೋಭಾವ ಇತ್ತು. ಇವ ಮಹಾ ಕಳ್ಳ, ಇವ ಮಹಾ ಬ್ರಹ್ಮಚಾರಿ ಅಂತ ಹೇಳ್ತಿದ್ದಾನೆ, ಏನಪ್ಪ ಇವನು ಬ್ರಹ್ಮಚಾರಿ, ಈ ತರದೆಲ್ಲ ಚಿಂತನೆ ಯಾರಿಗೆ? ಶಿಶುಪಾಲನಿಗೆ. ಒಳಗೊಳಗೆ ಖುಷಿ ಪಡ್ತಿದ್ದ. ಇಂಥವರಿಗೆ ಇವರು ಅಗ್ರ ಪೂಜೆ ಮಾಡಿದ್ರೆ ಅವರು ಮಾಡಿದ ಸಾಧನೆ ಎಲ್ಲ ವ್ಯರ್ಥ. ಯಾರು ಪಾಂಡವರು ಮಾಡಿದಂತ ಈ ಸಾಧನೆ ಎಲ್ಲ ವ್ಯರ್ಥ, ಈ ಯಾಗ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತದೆ. ಆದ ಕಾರಣ ಖುಷಿ ಇತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು, ಹೌದಲ್ಲ, ಇವರು ಕೊಟ್ಟವರು ಯಾಕೆ ಅಂತ ಹೇಳಿದ ತಕ್ಷಣ, ಅವರಿಗೆ ಗೊತ್ತಾದ ತಕ್ಷಣ ಶಿಶುಪಾಲ ವಿರೋಧಿಸ್ಲಿಕ್ಕೆ ಶುರು ಮಾಡಿದ. ಆಮೇಲೆ ನಿಮಗೆಲ್ಲ ಗೊತ್ತು, ಕಥೆಯಲ್ಲಿ ಬೈಯುವುದು ಅದೆಲ್ಲ ಗೊತ್ತಿರುವ ವಿಚಾರ. ಈ ರೀತಿಯಲ್ಲಿ ಶಿಶುಪಾಲನಿಗೆ ಅದು ಭಗವಂತ ಅಂತ ಗೊತ್ತೇ ಇರಲಿಲ್ಲ. ಆದ್ರೆ ಭೀಷ್ಮನಿಗೆ ಗೊತ್ತುಂಟು. ಭೀಷ್ಮ ಕೃಷ್ಣ ಅಗ್ರ ಪೂಜೆ ಸಿಗ್ಬೇಕು ಅಂತ ಹೇಳಿ, ಭೀಷ್ಮನ ಪಿತಾಮನೆ ಹೇಳಿದೆ ಅವನೇ ಆಗ್ಬೇಕು ಅಂತ ಹೇಳಿ. ಆದ ಕಾರಣ ಭಗವಂತ ಕೃಷ್ಣನ ಲೀಲೆ ಎಲ್ಲರಿಗೂ ಇಲ್ಲಿ ಇರುವಾಗ ಗೊತ್ತಿರಬೇಕು ಅಂತೇನಿಲ್ಲ, ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು ಅಂತೇನಿಲ್ಲ. ಭೀಷ್ಮನು ಕೃಷ್ಣನನ್ನು ಬೆಂಬಲಿಸಿ ಅವನು ಪರಮ ಪ್ರಭುವೆಂದು ಸಾರಿದ. ಹಾಗೆಯೇ ಪಾಂಡವರು ಮತ್ತೆ ಬೇರೆ ಕೆಲವರಿಗೆ ಮಾತ್ರ ಅವನೇ ಪರಮ ಪ್ರಭು ಎಂದು ತಿಳಿದಿತ್ತು, ಎಲ್ಲರಿಗೂ ತಿಳಿದಿರಲಿಲ್ಲ. ಭಕ್ತರಲ್ಲದವರಿಗೂ ಸಾಮಾನ್ಯ ಮನುಷ್ಯರಿಗೂ ಅವನು ವ್ಯಕ್ತನಾಗಲಿಲ್ಲ ಅಂದ್ರೆ ದೇಹ ಎಲ್ಲ ಕಂಡಿದೆ, ಆದ್ರೆ ಅವನ ನಿಜ ಲೀಲೆ ಆಗಿರ್ಲಿ, ಅವನು ಯಾರು ಅಂತ ಹೇಳಿ ವ್ಯಕ್ತ ಆಗ್ಲಿಲ್ಲ. ಅವನ ಸತ್ಯಾಸತ್ಯತೆ ವ್ಯಕ್ತವೇ ಆಗಲಿಲ್ಲ ಅಂಥವರಿಗೆ. ಆದುದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ಪರಿಶುದ್ಧ ಭಕ್ತರನ್ನು ಬಿಟ್ಟು ಉಳಿದವರು ಕೃಷ್ಣನು ಅವರಂತೆಯೇ ಒಬ್ಬನು ಎಂದು ಭಾವಿಸುತ್ತಾರೆ. ಮರ್ತ್ಯ ಬುದ್ಧಿ ಅಂತ ಹೇಳ್ತಾರೆ. ನಾವು ಮುಂಚೆ ಹೇಳಿದ ಹಾಗೆ, ನನ್ನ ಹಾಗೆ ಅವನು ಒಬ್ಬ ಕೃಷ್ಣ, ಅದರೊಂದು ಮಾಯಾವಿ. ಅವನ ಭಕ್ತರು ಮಾತ್ರ ಅವನನ್ನು ಎಲ್ಲ ಆನಂದದ ಆಗರವಾಗಿ ಕಂಡರು. ಭಕ್ತರಲ್ಲದ ಇತರ ಮಂದಮತಿಗಳಿಗೆ ಅವನು ಯೋಗ ಮಾಯೆಯಿಂದ ಮುಚ್ಚಿ ಹೋಗಿದ್ದ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದ 8ನೇ ಅಧ್ಯಾಯ 19ನೇ ಶ್ಲೋಕ, ಕುಂತಿ ಮಹಾರಾಣಿಯ ಪ್ರಾರ್ಥನೆ. ಕುಂತಿಯ ಪ್ರಾರ್ಥನೆಯಲ್ಲಿ ಯೋಗ ಮಾಯೆಯ ಪರದೆಯು ಕೃಷ್ಣನನ್ನು ಮುಚ್ಚಿದೆ, ಆದುದರಿಂದ ಆತನನ್ನು ಎಲ್ಲರೂ ಕಾಣಲಾರರು ಎಂದು ಹೇಳಿದೆ. ಕುಂತಿ ಮಹಾರಾಣಿ ಮಹಾಭಕ್ತೆ ಕೃಷ್ಣನದ್ದು. ಮಹಾಭಕ್ತೆಯಾದ ಕುಂತ ಮಹಾರಾಣಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಸುಲಭ ಇಲ್ಲ ಕೃಷ್ಣನನ್ನು ನೋಡುದು. ಮಾಯಾ ಜವನಿಕಾಚ್ಛನ್ನಂ ಅದಿಲ್ವಾ? ಆ ಶ್ಲೋಕ ಇಲ್ವಾ ಇಲ್ಲಿ? ಆ ಶ್ಲೋಕ ಇಲ್ಲ ಅಲ್ಲ? ಯಾರಿಗೋದು ಗೊತ್ತಾ ಆ ಶ್ಲೋಕ? ಬರೀ ಹೇಳಿದ್ದಾರೆ ಅಷ್ಟೇ, ಮಾಯಾ ಜವನಿಕಾಚ್ಛನ್ನಂ ಅಷ್ಟೇ ನೆನಪಿದೆ ನನಗೆ.
ಹಾ, ಮಾಯಾ ಜವನಿಕಾಚ್ಛನ್ನಂ ಅಜ್ಞಾನ ಅಜ್ಞ ಅಧೋಕ್ಷಜಂ ಅವ್ಯಯಂ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯ ದರೋಯತ. Being beyond the range of limited sense perception, you are the eternally irreproachable factor covered by the curtain of deluding energy. You are invisible to the foolish observer exactly as an actor dressed as a player is not recognized. ಏನ್ ಹೇಳ್ತಾ ಇದ್ದಾರೆ ಕುಂತಿ ಮಹಾರಾಣಿ ಅಂದ್ರೆ, ಮಾಯೆಯಿಂದ ಆವೃತವಾಗಿರುವಂತ ಕೃಷ್ಣ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ನಮಗೆ ಗೊತ್ತಿದ್ದವರು ಆಕ್ಟ್ ಮಾಡಿದ್ರೆ, ಆಕ್ಟ್ ಮಾಡೋದಂದ್ರೆ ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಪಾತ್ರಧಾರಿ ಆಗಿದ್ರೆ, ಅವ್ರು ಅಷ್ಟೆಲ್ಲ ವಿಭೂಷಣವಾಗಿ ಪಾತ್ರಧಾರಿ ಆಗಿದ್ರೆ ಅವ್ರು ಯಾರು ಅಂತ ನಮಗೆ ಗೊತ್ತಾಗತ್ತಾ? ಹೇಳಿ ಹೋಗಿದ್ರೆ ಗೊತ್ತಾಗ್ತದೆ, ಹೇಳಿಲ್ಲ ಅಂದ್ರೆ ಗೊತ್ತಾಗ್ತದ. ಅದೇ ರೀತಿ ಕೃಷ್ಣ ಯಾರು ಅಂತ ಇವರಿಗೆ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ಮಾಯೆಯ ಪರದೆಯಿಂದ ಆವೃತವಾಗಿದ್ದಾರೆ. ಮಾಯಾ ಜವನಿಕ ಆಚ್ಛನ್ನಂ. ಜವನಿಕ ಅಂದ್ರೆ ಏನು? ಜವನಿಕ ಅಂದ್ರೆ ಕರ್ಟೈನ್, ಪರದೆ. ಯಾರ ಪರದೆ? ಮಾಯೆಯ ಪರದೆ. ಏನಾಗಿದೆ? ಆಚ್ಛನ್ನವಾಗಿದೆ. ಆಚ್ಛನ್ನ ಅಂದ್ರೆ ಆವೃತವಾಗಿದೆ. ಯಾಕೆ? ಅವರು ಅಜ್ಞ. ಅಜ್ಞ ಅಂದ್ರೆ ಮೂರ್ಖರು. ಮೂರ್ಖರಾದ ಕಾರಣ ಭಗವಂತ ಅಧೋಕ್ಷಜನನ್ನು ಅವರು ಪ್ರಕೃತಿಯ ದೃಷ್ಟಿಯಿಂದಲೇ ನೋಡ್ತಿದ್ದಾರೆ. ಭಗವಂತ ಅಧೋಕ್ಷಜನ ದೃಷ್ಟಿಯನ್ನು, ಅವ್ಯಯನಾದಂತಹ ಭಗವಂತನನ್ನ ಪ್ರಕೃತಿಯ ದೃಷ್ಟಿ ಅಂದ್ರೆ ನಮ್ಮ ಹಾಗೆ ಅವನು ದೇಹ ಅಂತ ಹೇಳುವಂತ. ಆದ ಕಾರಣ ಅಂತಹ ಮೂಢರಿಗೆ ನ ಲಕ್ಷ್ಯಸೆ ಮೂಢ ದೃಶ, ಅವರ ಬರೀ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಅವರಿಗೆ ಯಾಕೆ ಏನಿಲ್ಲ? ಅವರಿಗೆ ಭಕ್ತಿ ದೃಷ್ಟಿ ಇಲ್ಲ, ಜ್ಞಾನ ದೃಷ್ಟಿ ಇಲ್ಲ, ಏನು ಇಲ್ಲ. ಅವರಿಗೆ ಇರುವಂತಹ ದೃಷ್ಟಿ ಸಾಮಾನ್ಯ ದೃಷ್ಟಿ. ಅವರಿಗೆ ಕಣ್ಣು ಮರ್ತ್ಯ ಕಣ್ಣು. ಆದ ಕಾರಣ ಆ ಕಣ್ಣಿಂದ ಏನು ಕಾಣುತ್ತದೆ? ಯಕ್ಷಗಾನದಲ್ಲಿ ಹೇಗೆ ನಾಟ್ಯ ಮಾಡುವಾಗ, ನಟನೆ ಮಾಡುವಾಗ ಆ ವ್ಯಕ್ತಿ ಕಾಣ್ತಾ ಇದ್ದಾರೆ ಅಷ್ಟೇ. ಅದರ ಪಾತ್ರಧಾರಿ ಯಾರು ಅಂತ ಯಾರಿಗೂ ಗೊತ್ತು? ಯಾರೋ ಒಬ್ಬ ಇರ್ತಾನೆ, ಹೆಸರು ಆ ಹೆಸರಿನವ. ನಮಗೆ ಅವರ ಬಗ್ಗೆ ಪರಿಚಯ ಇದೆಯಾ? ಯಾರು ಏನು ಗೊತ್ತಾ? ಏನು ಗೊತ್ತಿಲ್ಲ. ಕಟೀಲು ಮಹಾತ್ಮೆ ಅಂತ ಹೇಳೋ ಒಂದು ಪಾತ್ರಧಾರಿ, ಯಾರೋ ಒಬ್ಬ ಪಾತ್ರಧಾರಿ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿದೆಯಾ? ಇಲ್ಲ. ಈ ರೀತಿಯಲ್ಲಿ. ಆದ ಕಾರಣ ನಟೋ ನಾಟ್ಯ ಧರೋಯತ, ಅದ್ಭುತವಾದಂತಹ ಪ್ರಾರ್ಥನೆ ಕುಂತಿ ಮಹಾರಾಣಿದ್ದು. ಅದೇ ರೀತಿಯಲ್ಲಿ ಆದುದರಿಂದ ಮುಚ್ಚಿ ಹೋಗಿದೆ. ಆದುದರಿಂದ ಆತನನ್ನು ಎಲ್ಲರೂ ಕಾಣಲಾರರು ಎಂದು ಹೇಳಿದೆ. ಇದೇ ರೀತಿಯಲ್ಲಿ ಈಶ ಉಪನಿಷತ್ನಲ್ಲಿ ಅದೇ ಹೇಳಿದೆ. ಏನ್ ಹೇಳಿದೆ ನೋಡೋಣ. ಈ ಯೋಗ ಮಾಯೆಯ ಪರದೆಯನ್ನು ಈಶ ಉಪನಿಷತ್ತು 15ನೇ ಮಂತ್ರ ಸಹ ದೃಢಪಡಿಸುತ್ತದೆ. ಈ ಮಂತ್ರದಲ್ಲಿ ಭಕ್ತನು ಹೀಗೆ ಪ್ರಾರ್ಥನೆ ಮಾಡುತ್ತಾನೆ: ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಆಗ ಕೊಟ್ಟ ಉದಾಹರಣೆಯಲ್ಲಿ ಲೈಟ್ ಹಿಡ್ಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಕತ್ತಲೆಯನ್ನು ನಿವಾರಿಸಲಿಕ್ಕೆ ಮುಂದೆ ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಬರುವಂತ ವ್ಯಕ್ತಿಗೆ ಇಲ್ಲಿ ವ್ಯಕ್ತಿ ಬರ್ತಾ ಇದೆಯಾ, ಲೈಟ್ ಬರ್ತಾ ಇದೆಯಾ ಗೊತ್ತಿಲ್ಲ. ಕೆಲವರಿಗೆ ಹೆದರಿಕೆ ಆಗ್ಬೋದು, ಇದು ಯಾವುದೋ ಒಂದು ದೆವ್ವ ಬರ್ತಾ ಇದೆ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ನಮ್ಮ ಊರಲ್ಲೆಲ್ಲ ಆತರ ಇತ್ತು, ಈಗಲೂ ಇರಬಹುದು. ಇದು ದೀವಿಟಿಕೆ ಹೇಳುದು. ಏನ್ ಹೇಳ್ತಾರೆ ಅದಕ್ಕೆ? ತೆಂಗಿನ ಮಡಲು ಎಲ್ಲ ಸೇರಿಸಿ ಗಂಟೆ ಹಾಕಿ ಕಟ್ಟಿ ಅದನ್ನು ಉರ್ಸ್ಕೊಂಡು ಹೋಗೋರು ಮುಂಚೆ. ಅದಕ್ಕೇನ್ ಹೇಳ್ತಾರೆ? ಈಗ ಲೈಟ್ ಅಂತ ಹೇಳ್ಬೋದು, ಟಾರ್ಚ್ ಲೈಟ್ ಅಂತ. ಮುಂಚೆ ಟಾರ್ಚ್ ಲೈಟ್, ಪಂಜು ಪ್ರಭು, ಪಂಜು 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 ಹಿಡ್ಕೊಳ್ತಿದ್ರು. ಈ ರೀತಿಯಲ್ಲಿ ಹೋಗ್ತಾ ಇದ್ರು. ಕೆಲವರು ಅನ್ಕೊಳ್ತಾರೆ ನಮ್ಮೂರಲ್ಲೆಲ್ಲ ಏನಾಗಿದೆ ಅಂತಾರೆ, ವ್ಯಕ್ತಿ ಹೋಗಿದ್ರೆ ಅದು ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಯಾರಾದ್ರೂ ಕೇಳಿದ್ದೀರಾ ಇದನ್ನ? ಬೇರೆ ಕಡೆ ಈ ಹಳ್ಳಿಗಳಲ್ಲೆಲ್ಲ ಇದಿರಬಹುದು, ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಹಳ್ಳಿಗಳಲ್ಲಿ ಇರ್ತದೆ ಇದು. ಬರೀ ಲೈಟ್ ಹೋಗ್ತಾ ಉಂಟು. ಆ ಲೈಟಿನಲ್ಲಿರುವ ಹಿಂದಿರುವ ವ್ಯಕ್ತಿ ಗೊತ್ತಿದ್ರೆ ಲೈಟ್ ತಾನೇ ಕಾಣುದು. ಆ ಲೈಟ್ ತೆಗೆದ್ರೆ ಆ ಲೈಟ್ ಅನ್ನೇ ಹೇಳ್ತಾ ಇರೋದು. ಆ ಹಿರಣ್ಮಯ ಅಂದ್ರೆ ಯಾವುದು? ಅದು ಯಾವುದು ತೆಗಿಲಿಕ್ಕೆ ಹೇಳ್ತಾ ಇರೋದು? ಯಾರಾದ್ರೂ ಹೇಳ್ತೀರಾ? ಹಿರಣ್ಮಯೇನ ಪಾತ್ರೇಣ. ಯಾವ್ದದು ಹಿರಣ್ಮಯೇನ ಪಾತ್ರೇಣ ಅಂದ್ರೆ ಏನು? ಭಗವಂತನ ಪ್ರಭು, ಕೃಷ್ಣ. ಏನು ಭಗವಂತನ ಯಾವ ಶಕ್ತಿ? 3 ರೀತಿಯ ಭಗವಂತ ಇದ್ದಾರೆ. 3ರಲ್ಲಿ ಯಾವ ಭಗವಂತ ಮುಚ್ಚುವಂಥದ್ದು? ಯೋಗಮಾಯೆ. ಯೋಗಮಾಯೆ ಹೌದು, ಬಟ್ ಯಾವುದು? ಈಗ ಶ್ರೀಮದ್ ಭಾಗವತಲ್ಲಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್. ಸಂಕರ್ಷಣ ಅಲ್ಲಲ್ಲ, ಅದೆಲ್ಲ ಸಂಕರ್ಷಣ ಅಂತ ಹೇಳಿದ್ರೆ ವಿಷ್ಣು ತತ್ವ ಮಾತಾಜಿ. ಅದು ಅದು ಸತ್ ಚಿತ್ ಆನಂದ ಸ್ವರೂಪ. ಆದರೆ ನಿರಾಕಾರವಾದಂತಹ ಭಗವಂತ ಇದ್ದಾರಲ್ಲ, ಅದ್ಯಾರು?
ಈಗ ಭಗವಂತನನ್ನ ಮೂರು ರೀತಿಯಲ್ಲಿ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗ್ತೆ. ಬ್ರಹ್ಮನ್ ನಿರಾಕಾರವಾಗಿ ಪ್ರಭು. ಬ್ರಹ್ಮನ್, ಅದನ್ನೇ ಬ್ರಹ್ಮನ್ ಅದನ್ನೇ ಸರಿಸು ಬ್ರಹ್ಮನ್ ಅಂತ ಹೇಳುವಂಥದ್ದು. ಬ್ರಹ್ಮನ್ನನ್ನೇ ಬ್ರಹ್ಮನ್ ಸರಿಸು, ಯಾಕಂದ್ರೆ ಕಾಣುದಿಲ್ಲ. ಬ್ರಹ್ಮನ್ ಕಂಡ್ರೆ ನಮಗೆ ಕೃಷ್ಣ ಕಾಣುದಿಲ್ಲ, ಯಾಕಂದ್ರೆ ಅಷ್ಟು ಪ್ರಖರವಾದಂತ ಪ್ರಭೆ ಅದು. ಅದು ಕೃಷ್ಣನ ದಯೆಯಿಂದಲೇ ಹೋಗ್ಬೇಕು, ನಾವು ಅದನ್ನು ಹೀಗೆ ತೆಗಿಲಿಕ್ಕೆ ಆಗುದಿಲ್ಲ. ನಮಗೆ ಬರೀ ಸೂರ್ಯನ ಲೈಟ್ ಅನ್ನೇ ಹೀಗೆ ನೋಡ್ಲಿಕ್ಕೆ ಆಗುದಿಲ್ಲ, ಇನ್ನು ಅಂತ ಸೂರ್ಯನಿಗೆ ಲೈಟ್ ಕೊಡುವಂತಹ ಬ್ರಹ್ಮಜ್ಯೋತಿಯನ್ನ ನಾವು ಹೇಗೆ ತೆಗಿಲಿಕ್ಕೆ ಸಾಧ್ಯ? ಜಸ್ಟ್ ಎಕ್ಸಾಂಪಲ್ ನೋಡಿ, ಸೂರ್ಯನನ್ನ ಕಣ್ಣನ್ನ ಒಂದು ಕ್ಷಣ ನೋಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಸೂರ್ಯನಿಗೆ ಶಕ್ತಿ ಕೊಡುವಂತಹ, ಸೂರ್ಯನಿಗೆ ಬೆಳಕು ಕೊಡುವಂತಹ, ಸೂರ್ಯನಿಗೆ ತಾಪ ಕೊಡುವಂತಹ ಬ್ರಹ್ಮನ್ ಅಥವಾ ಕೃಷ್ಣನಿಂದ ಬಂದಂತಹ ಬ್ರಹ್ಮನ್ ಪ್ರಭೆ, ಅದನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಆದ ಕಾರಣ ಇಲ್ಲಿ ಏನು ಪ್ರೇ ಮಾಡ್ತಾ ಇರೋದು ಕುಂತಿ ಮಹಾರಾಣಿ ಆಗ್ಲಿ, ಆ ಈಶೋಪನಿಷತ್ತಾಗ್ಲಿ ಏನ್ ಹೇಳ್ತಾ ಇದೆ? ಆ ಪ್ರಭೆಯನ್ನ ನೀನು ಎಳಿ ಹೊರಗೆ. ಆದ ಕಾರಣ ನಿನ್ನನ್ನು ನೋಡುವ, ಹೇಗೆ ಲೈಟ್ ಅನ್ನು ಸ್ವಲ್ಪ ದೂರ ಸರಿಸಿದ್ರೆ ಹೇಗೆ ನಾನು ನಡೆಯುವಾಗ ನನ್ನನ್ನು ಆಚೆಯವರು ನೋಡ್ತಾರೆ, ಅದೇ ರೀತಿ ಭಗವಂತನ ಪ್ರಭೆಯನ್ನ ಭಗವಂತನೇ ದೂರ ಮಾಡಬೇಕು, ಭಗವಂತನೇ ಹೇಳ್ಕೋಬೇಕು. ಆಗ ಮಾತ್ರ ಭಗವಂತ ನಮಗೆ ಕಾಣ್ಲಿಕ್ಕೆ ಸಾಧ್ಯ. ಎಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಇದು. ಇದಕ್ಕೆ ಭಕ್ತಿಪಥ ಅಂತ ಹೇಳುವಂಥದ್ದು. ಭಕ್ತಿಪಥ ಅಲ್ಲದಿದ್ರೇನು? ಆ ಪ್ರಭೆಯೇ ಕೃಷ್ಣ. ಕೃಷ್ಣ ಅಂತ ಹೇಳುದಿಲ್ಲ, ಆ ಪ್ರಭೆಯೇ ಸರ್ವೋತ್ತಮ. ಆ ಪ್ರಭೆಯಿಂದ ನಾವು ಸೇರಿದ್ರೆ ನಾವು ಆ ಪ್ರಭೆಯಾಗಿ ನಾವೇ ಸರ್ವೋತ್ತಮ, ನಾವೇ ಭಗವಂತ ಎಂಬ ಮೂಢರಾಗ್ತೇವೆ. ಅದರಲ್ಲಿ ಇರುವ ವ್ಯಕ್ತಿ ನಮಗೆ ಗೊತ್ತಿಲ್ಲ ಅಂತ ಮೂಢರಾಗಬಾರದು ಅಂತ ಹೇಳುವಂತ ಉದ್ದೇಶದಿಂದ ಈಶೋಪನಿಷತ್ತು. ಅದಲ್ಲದೆ ಭಾಗವತದ ಶ್ಲೋಕವನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ಕೋಟ್ ಮಾಡಿದ್ದಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ಅಪಿಹಿತಂ ಮುಖಂ ತತ್ ತ್ವಂ ಪೂಷನ್ ಅಪಾವೃಣು. ತತ್ವಂ ಪೂಷನ್, ಪೂಷನ್ ಅಂದ್ರೆ ಭಗವಂತನಿಗೆ ಮೇಂಟೈನರ್, ಎಲ್ಲವನ್ನ ಕಾಪಾಡುವಂತಹ ಭಗವಂತ. ನಿನ್ನನ್ನು ಕೇಳ್ತಾ ಇದ್ದೀನಿ, ಅದನ್ನು ಅಪಾವೃಣು, ಆವೃತವಾದನ್ನ ಅನಾವೃತ ಮಾಡಿ ಭಗವಂತ. ಆದ ಕಾರಣ ನಿನ್ನ ನಿಜವಾದ ದರ್ಶನವನ್ನ ಮಾಡ್ತೇನೆ. ಸತ್ಯ ಧರ್ಮಾಯ ದೃಷ್ಟಯೇ, ಅಂದ್ರೆ ಬೇರೆ ಭಗವಂತ ಇಲ್ಲದರೆ ಧರ್ಮವೇ ಇಲ್ಲ, ಭಗವಂತ ಇಲ್ಲದರೆ ಸತ್ಯವೇ ಇಲ್ಲ. ಸತ್ಯ ಮತ್ತು ಧರ್ಮದ ಆಕಾರ ಸ್ವರೂಪವೇ ಭಗವಂತ ಕೃಷ್ಣ. ಸತ್ಯ ಧರ್ಮಾಯ ದೃಷ್ಟಯೇ. ಪ್ರಭುವೇ, ವಿಶ್ವಪಾಲಕನು ನೀನೇ. ನಿನ್ನ ಭಕ್ತಿ ಸೇವೆಯೇ ಅತ್ಯುನ್ನತ ಧಾರ್ಮಿಕ ತತ್ವವು. ಆದುದರಿಂದ ನೀನು ನೋಡಿ, ಧರ್ಮಾಯ ಅಂತ ಹೇಳಿದ್ರೆ ಇದೆಯಾ? ಯಾವುದು ಧರ್ಮ? ನಿಜವಾದ ಧರ್ಮ ಯಾವುದು ಅಂತ ಹೇಳಿದ್ರೆ ಭಗವಂತನ ಸೇವೆ, ಭಕ್ತಿ ಸೇವೆ. ನಿನ್ನ ದಿವ್ಯ ರೂಪವನ್ನು ಯೋಗ ಮಾಯೆಯು ಮುಚ್ಚಿದೆ. ಯೋಗ ಮಾಯೆಯ ಅಥವಾ ಅಂತರಂಗ ಶಕ್ತಿಯ ತೆರೆಯು ಬ್ರಹ್ಮಜ್ಯೋತಿಯೇ ಆಗಿದೆ. ನಿನ್ನ ಸಚ್ಚಿದಾನಂದ ವಿಗ್ರಹವನ್ನು ನಾನು ಕಾಣದಂತೆ ಅಡ್ಡಿ ಮಾಡುವ ಈ ಮಹಾಪ್ರಭೆಯನ್ನು ದಯಮಾಡಿ ನಿವಾರಿಸು. ಅದು ಭಗವಂತನದ್ದೇ ಅಂತರಂಗ ಶಕ್ತಿ, ನಮಗೆ ಅದನ್ನು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅದು. ಆದ ಕಾರಣ ನಾವು ಸುಮ್ಮನೆ ಸಿಕ್ತಿಲ್ಲ ಭಗವಂತನ ದರ್ಶನ ಆಗ್ತಿಲ್ಲ, ಇಲ್ಲ. ಭಗವಂತನ ದರ್ಶನ ಆಗುವುದು ಭಗವಂತನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ? ಭಗವಂತನ ಸೇವೆ ಮಾಡುವ ಪ್ರಯತ್ನ ನಮ್ಮ ಕೈಯಲ್ಲಿದೆ. ಭಗವಂತನನ್ನು ಸದಾ ಸೇವಿಸುವಂತಹ ಪ್ರಯತ್ನ ನಾವು ಮಾಡಬೇಕು. ಅದು ಗುರುಮುಖೇನಾಗಿರ್ಬೇಕು. ತನ್ನ ದಿವ್ಯ ಜ್ಞಾನ ಆನಂದ ರೂಪದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಬ್ರಹ್ಮಜ್ಯೋತಿಯ ಅಂತರಂಗ ಶಕ್ತಿಯು ಮುಚ್ಚಿರುತ್ತದೆ. ಮಂದ ಬುದ್ಧಿಯ ನಿರಾಕಾರವಾದಿಗಳು, ಅಂದ್ರೆ ಅಲ್ಲಿ ಕಾಣುವಂತಹ ಲೈಟೇ ನಿರಾಕಾರ, ಭಗವಂತನದ್ದೇ ಶಕ್ತಿ ಅದು. ಅದರ ಹಿಂದಿರುವ ವ್ಯಕ್ತಿ ಭಗವಂತ. ಆ ಭಗವಂತನನ್ನು ನೋಡ್ಲಿಕ್ಕೆ ಆಗದವರು ಏನಾಗ್ತಾರೆ? ಆ ಲೈಟ್ ಸಿಕ್ಕಿತಲ್ಲ, ಸಿಕ್ಕಿತು, ನಿಧಿ ಸಿಕ್ಕಿತು. ಈಗ ಯಾರೋ ಒಬ್ಬ ನಿಧಿ ಕಂಡಿರ್ಲಿಕ್ಕೆ ಹೋದವನು ನಿಜವಾದ ನಿಧಿ ಸಿಕ್ಕದೆ ಏನೋ ಒಂದು ಗಂಟು ಸಿಕ್ಕಿದ್ರೆ ಅದೇ ಗಂಟು ನಿಧಿ ಅಂತ ಹೇಳಿದ್ರೆ ಏನಪ್ಪಾ ಇದು? ಈ ರೀತಿ ಆಗ್ತಾ ಇದೆ. ಮಂದ ಬುದ್ಧಿಗಳಾದವರು, ನನಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ಬೇಡ ಅಂತ ಹೇಳಿದವರು ಸಾಕಿದೆ. ಅದಕ್ಕೆ ಎಲ್ಲ ಕಾರಣ ಏನು ಅಂತಾರೆ? ಇಂದ್ರಿಯ ತೃಪ್ತಿ. ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗದು ಬೇಡ, ಅಯ್ಯೋ ನಾನೇ ದೇವರು ಅಂತ ಹೇಳೋದೆಲ್ಲ ಏನು? ಇಂದ್ರಿಯ ತೃಪ್ತಿ. ಆ ಇಂದ್ರಿಯ ತೃಪ್ತಿಯ ಕಾರಣದಿಂದಾಗಿ ಬ್ರಹ್ಮಜ್ಯೋತಿಯ ಕಡೆಗೆ ಮ್ಯಾಕ್ಸಿಮಮ್ ಹೋಗ್ಬಹುದು, ಅದರಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಪನೇ ಇಲ್ಲ ಡೋರ್, ಯಾಕೆಂದ್ರೆ ಡೋರ್ನ ಕೀ ನಮ್ಮ ಹತ್ರ ಇಲ್ಲ. ಅದು ಆ ಡೋರನ್ನ ಓಪನ್ ಮಾಡುವ ಕೀ ನಮ್ಮ ಹತ್ರ ಇಲ್ಲ. ಅದರಲ್ಲಿ ಕೀ ಇರುವುದು ಯಾರ ಹತ್ರ? ಭಕ್ತರ ಹತ್ರ ಮತ್ತು ಭಗವಂತನ ಹತ್ರ. ಭಕ್ತರು ಹೇಳ್ತಾರೆ ಹೀಗೆ ಹೋಗಿ ಅಂತ ಹೇಳಿ, ಭಗವಂತನ ಅನುಗ್ರಹ ತಕೊಳ್ಳಿಕ್ಕೆ. ಮಂದ ಬುದ್ಧಿಯ ನಿರಾಕಾರವಾದಿಗಳು ಈ ಕಾರಣದಿಂದ ಪರಮ ಪ್ರಭುವನ್ನು ಕಾಣಲಾರರು. ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 14ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಬ್ರಹ್ಮನು ಮಾಡುವ ಒಂದು ಪ್ರಾರ್ಥನೆ ಇದೆ. ಆ ಶ್ಲೋಕ ಕೂಡ ಗಮನಿಸೋಣ. 10, 14, 7.
ಹರೇ ಕೃಷ್ಣ ಹರೇ ಕೃಷ್ಣ. ಭಗವಂತ ಮಾಡುವಂತ ಬ್ರಹ್ಮ ಮಾಡುವಂತ ಪ್ರಾರ್ಥನೆ. ಗುಣಾತ್ಮನಸ್ತೇಪಿ ಗುಣಾನ್ ವಿಮಾತುಂ ಹಿತಾವತೀರ್ಣಸ್ಯ ಕೈಷಿ ರೇಸ್ಯ ಕಾಲೇನ ಯರ್ವಾ ವಿಮಿತಾಃ ಸುಕಲ್ಪೈಃ ಭೂಪಾಂಶವಃ ಖೇ ಮಿಹಿಕಾ ಮಿಹಿಕಾದ್ ಮಿಹಿಕಾದ್ ವಿಭಾಸಃ. Translation: in time, learned philosophers or scientists might be able to count all the atoms of the earth, the particles of snow, or perhaps even the shining molecules radiating from the sun, the stars, and other luminaries. But among these learned men, who could possibly count the unlimited transcendental qualities possessed by you, the Supreme Personality of Godhead, who have descended onto the surface of the earth for the benefit of all living entities? ನಿಮಗೆಲ್ಲ ಗೊತ್ತು ಬ್ರಹ್ಮ ವಿಮೋಹನ ಲೀಲೆ. ಅಲ್ಲಿ ಬಾಲಕ ಕೃಷ್ಣ ಏನೆಲ್ಲ ಲೀಲೆ ಮಾಡಿದ್ದಾರೆ, ಆದರೆ ಬ್ರಹ್ಮ ಅದನ್ನ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅಲ್ವಾ. ಆದ ಕಾರಣ ಬ್ರಹ್ಮ ವಿಮೋಹನ ಲೀಲೆ ಆಯ್ತು. ಆಮೇಲೆ ಗೊತ್ತಾದ ಮೇಲೆ ಬ್ರಹ್ಮ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಿನ್ನ ಲೀಲೆ ಅಂತ ಹೇಳಿದ್ರೆ ಅಗಾಧವಾದ ಲೀಲೆ. ಸಾಮಾನ್ಯ ವ್ಯಕ್ತಿ, ಭೌತಿಕವಾದ ಜ್ಞಾನದಿಂದ ತುಂಬಿ ಹೋದಂತ ವ್ಯಕ್ತಿ ಇರಬಹುದು ಸಾಮಾನ್ಯ, ಅವನನ್ನು ಅಸಾಮಾನ್ಯವಾಗಿ ಮಾಡಿದ್ದು ಯಾವುದು? ಭೌತಿಕವಾದ ಜ್ಞಾನ ಸಿಕ್ಕಿ ಅವನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದದೆ ಭೌತಿಕವಾಗಿ ತುಂಬಾ ಪ್ರಗತಿ ಹೊಂದಿ ಭೌತಿಕ ವಸ್ತುಗಳಲ್ಲಿ ಸಂಪೂರ್ಣ ಅಧಿಪತಿ ಅಂದ್ರೆ ಆಧಿಪತ್ಯ ಸ್ವೀಕರಿಸಿಕೊಂಡಿದ್ದಾನೆ ಅಂತ ಹೇಳುವ ಕಾರಣ, ಸ್ವೀಕರಿಸಿದ್ದಾನೆ ಅಂತ ಹೇಳೋಕ್ಕಿಂತ ಭೌತಿಕ ವಸ್ತುಗಳಲ್ಲಿ ಅಧಿಕಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತ ವ್ಯಕ್ತಿ ಭೌತಿಕ ವಸ್ತುವಿನಲ್ಲಿರುವ ಅಣುವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆದರೆ ನಿನ್ನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತವನಿಗೆ ಅಂತ ಹೇಳ್ತಿದ್ದಾರೆ ಬ್ರಹ್ಮದೇವರು. ಮುಂದೆ ಹೋಗ್ತಾ ಇದ್ದೀನಿ. ಹೇ ದೇವೋತ್ತಮ ಪರಮ ಪುರುಷನೇ, ಹೇ ಪರಮಾತ್ಮನೇ, ಎಲ್ಲ ರಹಸ್ಯಗಳ ಪ್ರಭುವೆ, ಈ ಜಗತ್ತಿನಲ್ಲಿ ನಿನ್ನ ಶಕ್ತಿಯನ್ನು ಲೀಲೆಗಳನ್ನು ಗಣಿಸಬಲ್ಲರು ಯಾರು? ನೀನು ನಿರಂತರವೂ ನಿನ್ನ ಅಂತರಂಗ ಶಕ್ತಿಯನ್ನು ವಿಸ್ತರಿಸುತ್ತಿರುವೆ, ಆದುದರಿಂದ ಯಾರೂ ನಿನ್ನನ್ನು ತಿಳಿಯಲಾರರು. ಉದಾಹರಣೆಗೆ ಈ ಭಗವದ್ಗೀತೆಯಲ್ಲಿ ಕೂಡ ಭಗವಂತನ ಸಂಪೂರ್ಣ ಜ್ಞಾನ ಭಗವಂತ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದು ಸಂಪೂರ್ಣ. ಹಾಗೆ ಅಂತೇಳಿ ಅದು ಸಂಪೂರ್ಣ ಅಲ್ಲ ಕೂಡ. ಯಾಕೆ ಅಲ್ಲ ಅಂತ ಹೇಳಿದ್ರೆ ನಮ್ಮ ದೃಷ್ಟಿ ನಮಗೆ ಕಾಣಿಸುವುದಿಲ್ಲ ಅಲ್ಲ. ಈಗ ಭಗವದ್ಗೀತೆಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ, ಭಾಗವತಮನಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಆದರೆ ನಮಗೆ ಸಂಪೂರ್ಣ ಭಗವಂತನ ಲೀಲೆಯನ್ನ ಭಗವದ್ಗೀತೆಯಲ್ಲಿ ಕಾಣುವ ಶಕ್ತಿ ಉಂಟಾ? ಅಥವಾ ಬರ್ದವರಿಗೆ ಸಂಪೂರ್ಣ ಕೃಷ್ಣನ ಲೀಲೆಯನ್ನು ಭಗವದ್ಗೀತೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಇಲ್ಲಿ ಕಾಣುವಂತ ಶ್ಲೋಕ ಮಾತ್ರ ಭಗವದ್ಗೀತೆ ಅಲ್ಲ, ಇಲ್ಲಿ ಕಾಣುವಂತ ಭಾಗವತಂ ಶ್ಲೋಕ ಮಾತ್ರ ಭಗವದ್ಗೀತೆ ಅಲ್ಲ. ನಾವು ಮರ್ತ್ಯರಿಗೆ ಅಂದ್ರೆ ಈ ಭೂಮಿಯಲ್ಲಿರುವಾಗ 18,000 ಶ್ಲೋಕ, ಆ ಭೂಮಿಯಲ್ಲಿರುವಾಗ 700 ಶ್ಲೋಕ ಅಂತ. ಆದ್ರೆ ಭಗವದ್ಗೀತೆ ಬರೀ 700 ಶ್ಲೋಕ ಅಲ್ಲ, ಅದು ಅನ್ಲಿಮಿಟೆಡ್. ಭಾಗವತಂ 18,000 ಅಲ್ಲ, ಅನ್ಲಿಮಿಟೆಡ್. ಯಾಕಂದ್ರೆ ಅವನ ಲೀಲೆ ಅನ್ಲಿಮಿಟೆಡ್, ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ಭುತವಾದ ವಿಚಾರ ಇದು. ನಾವು ಭಗವದ್ಗೀತೆಯನ್ನ ಭಾಗವತಮನ್ನ ಒಂದು ನಿರ್ದಿಷ್ಟ ಇದಕ್ಕೆ ನಾವು ಮಂಡೆಯಿಂದ ನಮ್ಮ ತಲೆಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದ ಕಾರಣ ಗುರುಗಳು ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೃದಯದಲ್ಲಿ ಕೃಷ್ಣನ ಪ್ರೇಮ ನಮ್ಮಲ್ಲಿ ಅಡಗಿದೆ. ಇದೆಲ್ಲ ಓದುವಾಗ ನಮಗೆ ಅದು ಎವೇಕನಾಗುವಾಗ ನಿಜವಾದ ಎಲ್ಲಾ ಕೃಷ್ಣನ ಲೀಲೆಗಳನ್ನ, ಎಲ್ಲ ಅಂತ ಹೇಳೋಕ್ಕಿಂತ ನಮಗೆ ಎಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಷ್ಟೂ ಲೀಲೆಗಳನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ, ಭಗವಂತನನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಆ ಹೃದಯ ಓಪನ್ ಆಗುವಾಗ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ಬರೀ ಪುಸ್ತಕದಲ್ಲಿ ಇರುವಕ್ಕಿಂತ ಜಾಸ್ತಿ ಲೀಲೆಗಳು ನಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ, ನಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಆ ಲೀಲೆಗಳೆಲ್ಲ ಎಲ್ಲಿವೆ? ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಡಗಿದೆ, ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನಲ್ಲಿ ಅಡಗಿದೆ. ನಾವು ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ. ಆದ ಕಾರಣ ನಾವು ಕೃಷ್ಣನನ್ನ ಎಲ್ಲಿ ಕೂಡ ಬಂಧನ ಮಾಡಬಹುದು. ಅದಕ್ಕೆ ಹೇಳ್ತಾ ಇರೋದು ಶಾಸ್ತ್ರ, ಗುರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೃಷ್ಣನನ್ನ ಅರಿಯುವುದು ಅಷ್ಟು ಸುಲಭ ಇಲ್ಲ. ಕೃಷ್ಣನನ್ನ ಅರಿಯುವುದು ಸಂಪೂರ್ಣ ಅರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಅಂತರಂಗ ಶಕ್ತಿಯು ವಿಸ್ತಾರ ಆಗ್ತಾ ಇರ್ತದೆ. ನನಗೆ ತಿಳಿದಿದೆ ಅಂತ ಅಂದ ತಕ್ಷಣ ಆ ಪರದೆಯಿಂದ ಕವರ್ ಆಗಿ ನನಗೆ ತಿಳಿಲಿಲ್ಲ ಅಂತ ಆಗ್ತದೆ. ಆದ ಕಾರಣ ನಮಗೆ ತಿಳಿದಿದೆ ಕೃಷ್ಣನ ಬಗ್ಗೆ ಅಂತ ಯಾವತ್ತೂ ಆಗ್ಲಿಕ್ಕಿಲ್ಲ. ಅದು ಕಂಟಿನ್ಯೂಸ್. ತಿಳಿದಿದೆ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಯ್ತು, ಅಲ್ಲಿಗೆ ಎಂಡ್ ಆಯ್ತು.
ಅದು ಆನಂದವನ್ನ ನಿಲ್ಲಿಸಿದ ಹಾಗೆ. ತಿಳಿಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಬೇಕು ಕೃಷ್ಣನ ಬಗ್ಗೆ ತಿಳಿಲಿಕ್ಕೆ ಅಂತ ಹೇಳಿ. ನಮಗೆಲ್ರಿಗೂ ಒಂದು ಸಲ ಕತೆ ಕೇಳಿದ್ರೆ ಬೋರ್ ಆಗ್ತದೆ, ಇನ್ನೊಂದ್ಸಲ ಬೇಡ ಸಾಕು ಅಂತ. ಒಂದೆರಡು ಸಲ ಹೇಳಿದ್ರೆ ಇದು ಪ್ರತಿ ವರ್ಷ ಸೇಮ್, ಯಾಕೆ ಹಾಗೆ ಆಗ್ತಿದೆ ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮ್, ನಮ್ಮದೆಲ್ಲರದ್ದು ಇದೇ ಪ್ರಾಬ್ಲಮ್. ಮುಂದೆ ಹೋಗೋಣ. ಆದುದರಿಂದ ಯಾರೂ ನಿನ್ನನ್ನು ತಿಳಿಯಲಾರರು. ವಿಜ್ಞಾನಿಗಳು ಮತ್ತು ವಿದ್ವಾಂಸರಾದವರು ಐಹಿಕ ಜಗತ್ತಿನ ಪರಮಾಣು ರಚನೆಯನ್ನು, ಅಂದರೆ ಗ್ರಹಗಳು ಪರಮಾಣು ರಚನೆಯನ್ನು ಸಹ ಪರೀಕ್ಷಿಸಬಹುದು. ಇದು ಅದೇ ಶ್ಲೋಕದ ಆಗ ಇಂಗ್ಲಿಷ್ ಅಲ್ಲಿ ಓದಿದ್ದೇವೆ, ಅದೇ ತರ, ಅದೇ ಸೇಮ್. ಆದರೆ ನೀನೇ ಅವರ ಎದುರುಗಿದ್ದರೂ ಅವರು ನಿನ್ನ ಚೈತನ್ಯ ಮತ್ತು ಶಕ್ತಿಗಳನ್ನು ಎಣಿಸಲಾರರು. ಬೇರೆಲ್ಲ ಆಟಮ್ಸ್ ಅನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ, ಆದ್ರೆ ಕೃಷ್ಣನನ್ನು ಮಾತ್ರ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆಗುದೇ ಇಲ್ಲ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಹುಟ್ಟು ಎನ್ನುವುದೇ ಇಲ್ಲ. ಅಜ ಅಂತ ಹೇಳ್ತಾರೆ. ಅಜ ಅಂದ್ರೆ ಹುಟ್ಟಿಲ್ಲ. ಅಜೋಪಿ ಸನ್ ಅವ್ಯಯಾತ್ಮ, ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಮಾತ್ರವಲ್ಲ, ಅವನು ಅವ್ಯಯ, ಕ್ಷೀಣನಾಗದವನು. ಅವನ ನಿತ್ಯ ರೂಪವು ಜ್ಞಾನ ಆನಂದಪೂರ್ಣವಾಗಿದೆ. ಅವನ ಶಕ್ತಿಗಳಿಗೆ ಕೊನೆ ಎನ್ನುವುದಿಲ್ಲ. 26ನೇ ಶ್ಲೋಕ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಇನ್ನೊಂದ್ಸಲ ಓದ್ತೀನಿ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಮಗೆ ಸಾಧ್ಯ ಇಲ್ಲ ಅದು. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಏನು ನೇರವಾಗಿ ಭಗವಂತ ಹೇಳ್ತಾ ಇರುವಂತಹ ವಿಷಯ. ವೇದಾಹಂ, ವೇದ ಅಂದ್ರೆ ತಿಳಿದಿದ್ದೇನೆ, ನನಗೆ ಗೊತ್ತು, ಜ್ಞಾನ ಇದೆ ನನಗೆ. ಯಾವುದರ ಬಗ್ಗೆ ಜ್ಞಾನ ಇದೆ? ವರ್ತಮಾನ, ಸಮತೀತ, ವರ್ತಮಾನ, ಭವಿಷ್ಯ. ಸಮತೀತ ಅಂದ್ರೆ ಸಂಪೂರ್ಣವಾಗಿ ಹಿಂದೆ ಆದ್ದು, ವರ್ತಮಾನ ಈಗ ಆಗ್ತಾ ಇರುವಂಥದ್ದು, ಭವಿಷ್ಯ ಅಂದ್ರೆ ಮುಂದೆ ಬರುವಂಥದ್ದು. ಎಲ್ಲ ನಮಗೆ ಗೊತ್ತು. ನಮಗೆ ಗೊತ್ತಾ? ನಮಗೆ ಗೊತ್ತಾ? ಉದಾಹರಣೆಗೆ ನಮಗೆ ಚಿಕ್ಕದಲ್ಲಿರುವಾಗಿದ್ದ ಫೋಟೋ ಇದ್ರೆ ನಾವು ಹಾಗೆ ಇದ್ದೆವು ಅಂತ ಸ್ವಲ್ಪ ಯೋಚನೆ ಆದ್ರೆ ಚಿಕ್ಕದಲ್ಲಿರುವಾಗಿದ್ದ ದೇಹದ ನೆನಪಿರ್ತದೆ. ಈಗ ನಾವೆಲ್ಲ, ಈಗ ನನಗೆ 45, 30, 40, 70 ವರ್ಷ ಆಗಿದೆ. ನಾನು 90 ವರ್ಷದಿರುವಾಗ ನನ್ನ ದೇಹ ಹೇಗೆ ಅಂತ ಹೇಳಿ ಊಹೆ ಮಾಡಬಹುದು ವಿನಃ ಖಂಡಿತವಾಗಿ ಗೊತ್ತಾ ಯಾರಿಗಾದ್ರೂ ದೇಹ ಹೇಗೆ ಇರಬಹುದು ಅಂತ ಹೇಳಿ? ಈಗ ಏನೋ ಸಾಫ್ಟ್ವೇರ್ ಇಂದ ಮಾಡ್ಲಿಕ್ಕೆ ಆಗತ್ತೆ, ಆದ್ರೂ ಅದೇನು ಖಂಡಿತವೇನಲ್ಲ. ಯಾರಾದ್ರೂ ಹೇಳಬಲ್ಲಿರಾ? ಯಾರಿಗಾದ್ರೂ ಗೊತ್ತಾ ನಿಮ್ಮ ದೇಹ ಹೇಗಿರಬಹುದು 80 ವರ್ಷ ಆಗುವಾಗ? ಈಗ 80 ವರ್ಷ ಆದವರಿಗೆ ಕೇಳ್ತಿಲ್ಲ, 40 ಅಥವಾ 50 ಅಥವಾ 60 ಅಥವಾ 70 ಇರುವವರು 80 ವರ್ಷ ಆಗಿರುವಾಗ ದೇಹ ಹೇಗಿರಬಹುದು, ಅವಯವಗಳು ಹೇಗಿರಬಹುದು, ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ ಪ್ರಭು, ನಾಳೆ ಹೇಗಿರ್ತೀವಿ ಹೆಂಗಿರ್ತೀವಿ ಅಂತ ಕೂಡ ಹೇಳಕ್ಕಾಗಲ್ಲ. ನಾಳೆದ್ದೇ ಗೊತ್ತಿಲ್ಲ, ಇನ್ನು 80 ವರ್ಷ ಆಗುವಾಗ ಇಲ್ಲಿ ಅಲ್ವಾ? ಮತ್ತೆ ಹೌದು. ನೋಡಿ ನಮ್ಮ ಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಇದೇ ಸ್ಥಿತಿ ನಮ್ಮದು. ಆದ್ರೆ ಭಗವಂತ ಹಾಗೆ ಅಲ್ಲ. ಭಗವಂತ ಎಲ್ಲವನ್ನೂ ಗೊತ್ತು, ಭಗವಂತ ಎಲ್ಲವೂ ಗೊತ್ತು. ಅದಕ್ಕೋಸ್ಕರ ಭಗವಂತ ಏನಾಗ್ತಾನೆ? ಎಕ್ಸ್ಪಾಂಡ್ ಆಗ್ತಾನೆ. ನಾವು ಹಾಗೆ ಎಕ್ಸ್ಪಾಂಡ್ ಆಗ್ಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಷ್ಟು ಸಲ ವಿಸ್ತಾರ ಆಗಿದ್ದಾನೆ. ನಾರದ ಮುನಿಗಳಿಗೆ ಭಗವಂತ ವಿಸ್ತಾರ ಆಗಿ ನೋಡಿದ್ದಾನೆ ಅಲ್ವಾ? ಭಗವಂತನನ್ನ ಪ್ರತಿಯೊಂದು ದ್ವಾರಕೆಯಲ್ಲಿ, ಪ್ರತಿಯೊಂದು ಅರಮನೆಯಲ್ಲಿ ಭಗವಂತ ಇದ್ದಾನೆ. ಏನಪ್ಪ ಇದು ಆಶ್ಚರ್ಯ ನಾರದ ಮುನಿಗಳಿಗೆ. ಭಾವಾರ್ಥ ಇಲ್ಲಿ ಸಾಕಾರ ಸ ಆಕಾರ ಅಂದ್ರೆ ಆಕಾರ ಇರುವವನು, ಆಕಾರದಿಂದ ಸಹಿತನಾದವನು. ಇಲ್ಲಿ ಸ ಆಕಾರ ಅಥವಾ ನಿರಾಕಾರ. ನಿರ ಅಂದ್ರೆ ನೀರ್ ಅಥವಾ ನೀ ಅಂತ ಹೇಳಿದ್ರೆ ನಕಾರ. ನಕಾರ ಅಂದ್ರೆ ಆಕಾರ ಇಲ್ಲ. ಸಾಕಾರ ಮತ್ತು ನಿರಾಕಾರಗಳ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಹೇಳಿದೆ. ನಿರಾಕಾರವಾದಿಗಳು ಪರಿಗಣಿಸುವಂತೆ ದೇವೋತ್ತಮ ಪರಮ ಪುರುಷನ ರೂಪವಾದ ಕೃಷ್ಣನು ಮಾಯೆಯಾಗಿದ್ದರೆ ಆತನು ಜೀವಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಿದ್ದನು. ಕೃಷ್ಣನ ದೇಹ ನಮ್ಮ ಹಾಗೆ ದೇಹ ಆಗಿದ್ರೆ ನಾವು ಹೇಗೆ ದೇಹವನ್ನು ಬದಲಾಯಿಸಿದ್ದೇವೆ ಅದೇ ರೀತಿಯಲ್ಲಿ ಕೃಷ್ಣನು ಬದಲಾಯಿಸಬೇಕಾಗಿತ್ತು. ತನ್ನ ಭೂತಕಾಲವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಿದ್ದನು. ಚೈತನ್ಯ ಮಹಾಪ್ರಭುಗಳು ಸಾಮಾನ್ಯ ವ್ಯಕ್ತಿಯ? ಇಲ್ಲ. ಅವರೇನಾಗಿದ್ರು? ಕೊನೆಗೇನಾಯ್ತು? ಅವರು ಎಲ್ಲಿ ಅವರ
ಲೀಲೆಯನ್ನ ಅಂತ್ಯ ಮಾಡಿದ್ರು ಭೂಲೋಕದಲ್ಲಿ? ಯಾರಿಗಾದ್ರೂ ಗೊತ್ತಾ? ಚೈತನ್ಯ ಮಹಾಪ್ರಭುಗಳು. ಪುರಿ ಜಗನ್ನಾಥ temple. ಆಹಾ, ಅಲ್ಲ ಮಾತ್ರ. ಮಾಯಾಪುರಿ. ಬೃಂದಾವನ ಪ್ರಭು, ಬೃಂದಾವನ. ಮಾಯಾಪುರಿ. ಜಾಗ ಕರೆಕ್ಟ್, ದೇವಸ್ಥಾನದ ಹೆಸರು. ತೋತ ಗೋಪಿನಾಥ್ ಟೆಂಪಲ್. ಎಸ್, ತೋಟ ಗೋಪಿನಾಥ್. ಧನ್ಯವಾದ. ತನ್ನ ಭೂತಕಾಲವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಿದ್ದನು. ಯಾರು? ಕೃಷ್ಣ. ಇಲ್ಲಿ ಹೇಳ್ತಿದ್ದಾನೆ ಕೃಷ್ಣ, ನನಗೆ ಎಲ್ಲವೂ ಗೊತ್ತು ಅಂತ ಹೇಳಿ. ಭೌತಿಕ ಶರೀರವಿರುವವನು ಹಿಂದಿನ ಜನ್ಮವನ್ನು ನೆನಪಿಟ್ಟುಕೊಳ್ಳಲಾರ. ಕೆಲವರ ಅಪರೂಪದಲ್ಲಿ ನೆನಪಿಟ್ಟುಕೊಳ್ಳೋರು ಇರ್ತಾರೆ, ಆದ್ರೆ ಜನರಲಿ ಇದೆಯಾ? ನಮ್ಮಲ್ಲಿ ಎಷ್ಟು ಜನ ಇದ್ದೇವೆ? 29 ಜನ ನಾವೆಲ್ಲ ಇದ್ದೇವೆ. ನಮ್ಗೆ ಯಾರಿಗಾದ್ರೂ ಹಳತ್ತು ನೆನಪಿದ್ಯಾ? ಅಂದ್ರೆ ಕಳೆದ ಜನ್ಮದ ನೆನಪಿದ್ಯಾ? ಬೇರೆ ಬೇಡ, ನಮ್ಮಲ್ಲಿ 19ರಲ್ಲಿ 29ರಲ್ಲಿ ಒಬ್ಬನಿಗೆ ನೆನಪಿದ್ರು ಕೂಡ ಅನ್ಕೊಳ್ಬಹುದು. 1000ದಲ್ಲಿ ಕೋಟಿಯಲ್ಲಿ ಒಬ್ಬನ ಇಬ್ಬನ ಇರಬಹುದು, ಅದು ಕೂಡ ಕ್ಲಿಯರ್ ಇರುವುದಿಲ್ಲ. ಯಾವುದೋ ಒಂದು ಏನೋ ಪ್ರಾಬ್ಲಮ್ ಅಲ್ಲಿ ಯಾವುದೋ ಒಂದು ನೆನಪಿರ್ತದೆ ಅಷ್ಟೇ. ಆದ ಕಾರಣ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಹಾಗೆಲ್ಲ ಎಲ್ಲವನ್ನು ನೆನಪಿಟ್ಟಿದ್ದಾನೆ. ಬರೀ ಒಂದು ಜನ್ಮ ಅಲ್ಲ, ಕಳೆದ ಜನ್ಮ ಅಲ್ಲ, ಎಲ್ಲ ಜನ್ಮಗಳು. ಯಾರದ್ದು? ನಮ್ಮ ಎಲ್ಲರ ಜನ್ಮದ ಎಲ್ಲ ನೆನಪು ಭಗವಂತನಿಗೆ. ಭಗವಂತನದು ಎಲ್ಲರ ಜನ್ಮದ ನೆನಪಿದೆ. ಭೌತಿಕ ಶರೀರವಿರುವವನು ಹಿಂದಿನ ಜನ್ಮವನ್ನು ನೆನಪಿಟ್ಟುಕೊಳ್ಳಲಾರ, ಮುಂದಿನ ಜನ್ಮವನ್ನು ಹೇಳಲಾರ, ಈ ಜನ್ಮದ ಫಲವನ್ನು ಮೊದಲೇ ಹೇಳಲಾರ. ಇದರ ಬಗ್ಗೆ ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೇವೆ. ಆದುದರಿಂದ ಆತನು ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ತಿಳಿಯಲಾರ. ಆದರೆ ಭಕ್ತರಿಗೆ ಸಾಧ್ಯ, ಶುದ್ಧ ಭಕ್ತರಿಗೆ ಸಾಧ್ಯ. ನಾವು ಶುದ್ಧ ಭಕ್ತರಲ್ಲದವರಿಗೆ ಅದು ಸಾಧ್ಯ ಇಲ್ಲ. ಸಾಮಾನ್ಯ ಅದಕ್ಕೋಸ್ಕರ ಗುರುಗಳು ಶ್ರೀಲ ಪ್ರಭುಪಾದರೆಲ್ಲ ಮುಂಚೆ ಹೇಳ್ತಾರೆ ಏನಾಗ್ತದೆ, ಅದೆಲ್ಲ ನಡೀತಾ ಇರ್ತದೆ. ಸಾಮಾನ್ಯ ಮನುಷ್ಯನಂತಲ್ಲದೆ ಶ್ರೀಕೃಷ್ಣನು ಹಿಂದೆ ಏನಾಯಿತು, ವರ್ತಮಾನ ಕಾಲದಲ್ಲಿ ಏನಾಗುತ್ತಿದೆ ಮತ್ತು ಮುಂದೆ ಏನಾಗುವುದು ಎನ್ನುವುದನ್ನು ತನಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಇದು ಮಹಾಭಾರತ ಯುದ್ಧದಲ್ಲಿ ಉಡುಪಿ ಭಟ್ರಗಳದ್ದು ಅಥವಾ ಉಡುಪಿ ಬ್ರಾಹ್ಮಣರದ್ದು ಹೋಟ್ಲು ಅಲ್ವಾ? ಆ ಕಥೆ ಯಾರಿಗಾದ್ರೂ ಗೊತ್ತಾ? ಹೇಳ್ತೀರಾ? ಉಡುಪಿ ಹೋಟ್ಲು ಫೇಮಸ್ ಆದ ಹಾಗೆ ಅಂತ ಹೇಳ್ತಾರೆ. ಕೇಳಿದೀರಾ ಕಥೆ ಯಾರಾದ್ರೂ? ಉಡುಪಿಯ ರಾಜನಿಗೆ ಕೃಷ್ಣ ಅಡಿಗೆಯ ಜವಾಬ್ದಾರಿ ಕೊಟ್ಟಂತೆ ಅಲ್ವಾ? ಅಡಿಗೆ ಜವಾಬ್ದಾರಿ ಕೊಟ್ಟಂತೆ. ಎಲ್ಲಿ? ಮಹಾಭಾರತ ಯುದ್ಧದಲ್ಲಿ. ಆದ್ರೆ ಪ್ರತಿದಿನ ಎಷ್ಟು ಜನ ಸಾಯ್ತಾರೆ, ಆಹಾರ ಎಲ್ಲ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಲೆಕ್ಕ ಹೇಗೆ ಕೊಟ್ಟ? ಯಾರಿಗಾದ್ರೂ ಗೊತ್ತಾ? ಉಡುಪಿಯ ರಾಜ ಬೇಯಿಸಿದ ಕಡಲೆ ಬೀಜವನ್ನ ತಗೊಂಡೋಗಿ ಕೃಷ್ಣನಿಗೆ ಕೊಡ್ತಿದ್ದ. ಅದರಲ್ಲಿ ಎಷ್ಟು ತಿಂದು ಉಳಿಸ್ತಿದ್ದ ಅಷ್ಟು ಜನ ಇರ್ತಿದ್ರು, ಎಷ್ಟು ತಿಂದು ಮುಗಿಸಿದ ಅಷ್ಟು ಜನ ಹೋಗ್ತಿದ್ರು. ಈ ರೀತಿಯಲ್ಲಿ ಅಷ್ಟು ಜನ ಅಂದ್ರೆ ಒಂದು ಕಡಲೆ ಲೆಕ್ಕ ಇಷ್ಟು ಕೋಟಿ ಅಂತ ಇರ್ಬೋದು, ಇಷ್ಟು ಲಕ್ಷ ಅಂತ ಇರ್ಬೋದು ಒಂದು ಕಡಲೆ ಬೀಜಕ್ಕೆ. ಈ ರೀತಿಯಲ್ಲಿ ಲೆಕ್ಕ ಕೊಡ್ತಾ ಇದ್ದ. ಹೇಗೆ? ಕೃಷ್ಣನಿಗೆ ಗೊತ್ತು, ಭಗವಂತನಿಗೆ. ಅದಲ್ಲದೆ ಅದಕ್ಕಿಂತ ಮುಂಚೆ ಅರ್ಜುನ ಕೇಳುವಾಗ ಎಲ್ಲರನ್ನ ನಾನೇ ಕೊಂದಿದ್ದೇನೆ ಅಂತ ಕೃಷ್ಣ ಹೇಳಿ ಆಗಿದೆ ಅಲ್ವಾ? ಆದ ಕಾರಣ ಯಾವ ಕ್ಷಣದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ ಕೂಡ ಕೃಷ್ಣನಿಗೆ ಗೊತ್ತುಂಟು. ಆ ಮಹಾಭಾರತ ಯುದ್ಧದಲ್ಲಿ ಈಗ ಕೂಡ ನಾವೆಲ್ಲ ಯಾವಾಗ ಹೋಗ್ತೇವೆ ಅಂತ ಕೃಷ್ಣನಿಗೆ ಗೊತ್ತುಂಟು. ಆದ್ರೆ ಮಹಾಭಾರತ ಯುದ್ಧದಲ್ಲಿ ಸಾಕ್ಷಾತ್ ಭಗವಂತ ಇಲ್ಲೇ ಇದ್ದಿರುವಾಗ ಪ್ರತಿಯೊಂದನ್ನ ಭಗವಂತನೇ ಮಾಡ್ತಾ ಇದ್ದದ್ದು. ಆ ಕಡಲೆ ಬೀಜವನ್ನ ತಿಂದು ಮುಗ್ದದ್ದು ಅಷ್ಟು ಜನ ಸಾಯ್ತಾರೆ. ಎಂತ ಅದ್ಭುತವಾದ ವಿಚಾರ. ಆದ ಕಾರಣ ಆ ಉಡುಪಿ ರಾಜರಿಂದಾಗಿ ಉಡುಪಿ ಹೋಟ್ಲು ಬಂತಂತೆ. ಸಾಮಾನ್ಯ ಮನುಷ್ಯನಂತಲ್ಲದೆ ಶ್ರೀಕೃಷ್ಣನು ಹಿಂದೆ ಏನಾಯಿತು, ವರ್ತಮಾನದ ಕಾಲದಲ್ಲಿ ಏನಾಗುತ್ತಿದೆ ಮತ್ತು ಮುಂದೆ ಏನಾಗುವುದು ಎನ್ನುವುದು ತನಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಆಮೇಲೆ ಈ ಕಥೆ ಎಷ್ಟರ ಮಟ್ಟಿಗೆ ಶಾಸ್ತ್ರದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನೆ ಹೇಳಿದ ಕಥೆ ಆದ್ರೂ ಇವತ್ತಿನ ಹೇಳಿದ ಕಥೆ ಆದ್ರೂ, ಆದ್ರೆ ಭಕ್ತರಿಂದ ಕೇಳಿದಂತಹ ಕಥೆ. ನಿಮಗೆ ಯಾರಿಗಾದ್ರೂ ಶಾಸ್ತ್ರದ ರೆಫರೆನ್ಸ್ ಗೊತ್ತಿದ್ರೆ ಖಂಡಿತವಾಗಿ ಹೇಳಿ, ಹೆಲ್ಪ್ ಆಗತ್ತೆ. ಏನೇ ಇರ್ಲಿ, ಕೆಲವೊಂದು ಸಲ ಶಾಸ್ತ್ರದ ರೆಫರೆನ್ಸ್ ಇಲ್ಲದಿದ್ರು ಕೂಡ ಭಕ್ತಿ ಗಟ್ಟಿ ಆಗ್ಲಿಕ್ಕೆ ಇಂಥದ್ದು ಹೇಳಿದ್ರೆ ಒಳ್ಳೇದು. ಯಾಕೆಂದ್ರೆ 100 ಸುಳ್ಳು ಹೇಳಿ ಏನ್ ಮಾಡ್ತಾರೆ? ಯಾರಾದ್ರೂ ಹೇಳಿ? ಮದುವೆ ಮಾಡ್ತಾರೆ. ಮದುವೆ ಮಾಡ್ತಾರೆ ಅಲ್ವಾ? ನಾವು ಕೃಷ್ಣನಿಗೋಸ್ಕರ, ಕೃಷ್ಣನ ಭಕ್ತಿ ಗಾಢ ಆಗ್ಲಿಕ್ಕೆ ಸುಳ್ಳಲ್ಲ, ಇದು ಸತ್ಯವೇ ಇರಬಹುದು, ಅಥವಾ ನಮ್ಗೆ ಗೊತ್ತಿಲ್ಲದನ್ನ ಹೇಳಿದ್ರು ಕೂಡ ಏನ್ ತೊಂದರೆ ಇಲ್ಲ. ಕೃಷ್ಣನ ಭಕ್ತಿ ಗಾಢ ಆಗ್ತದೆ ಅದು ಅಂತ ಹೇಳಿ. ಆದ ಕಾರಣ ಆ ಗಾಢ ಆಗೋ ಉದ್ದೇಶ ಇದು. ನಿನ್ನೆ ಹೇಳಿದ ಕಥೆ ಆಗಿರ್ಲಿ, ಇವತ್ತು ಡಿಸ್ಕಷನ್ ಮಾಡಿದ ಈ ಕಥೆ ಆದ್ರೂ ಕೂಡ ಮುಂದೆ ಹೋಗ್ತಾ ಇದ್ದೀನಿ.
ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಾದ ವಿವಸ್ವಾನನಿಗೆ ಉಪದೇಶ ಮಾಡಿದುದು ಶ್ರೀಕೃಷ್ಣನಿಗೆ ನೆನಪಿದೆ ಎನ್ನುವುದನ್ನು 4ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಪರಮಾತ್ಮನಾಗಿ ಶ್ರೀಕೃಷ್ಣನು, ಇದು ಗೊತ್ತಾಯ್ತಲ್ಲ, 4ನೇ ಅಧ್ಯಾಯದಲ್ಲಿ ನಾನು ಇದನ್ನು ಮುಂಚೆ ಸೂರ್ಯನಿಗೆ ಹೇಳಿದ್ದೆ, ಇವರಿಗೆಲ್ಲ ಹೇಳಿದ್ದೆ, ಆದ್ರೆ ಅದು ಕಾಲಾಂತರದಲ್ಲಿ ಬ್ರೇಕ್ ಆಯ್ತು, ಆದ ಕಾರಣ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳುವಂತ ವಿಚಾರದಲ್ಲಿ ಪರಮಾತ್ಮನಾಗಿ ಶ್ರೀಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇರುವುದರಿಂದ ಆತನು ಪ್ರತಿಯೊಂದು ಜೀವಿಯನ್ನು ಬಲ್ಲ. ಈಗ ಕೃಷ್ಣನಿಗೆ ನಮ್ಗೆಲ್ಲ ಗೊತ್ತು ಅಂತ ಹೇಳಿದ್ರೆ ಹೇಗೆ ಗೊತ್ತು? ಯಾಕೆಂತಂದ್ರೆ ಕೃಷ್ಣ ಭಗವಂತ ವಿಸ್ತಾರ ರೂಪವಾದಂತಹ ಪರಮಾತ್ಮನಾಗಿ ನಮ್ಮೆಲ್ಲರ ದೇಹದಲ್ಲಿ ಇರುವಾಗ ಖಂಡಿತವಾಗಿ ನಮ್ಮಲ್ಲಿ ಏನೆಲ್ಲ ಮಾಡ್ತಿದ್ದೇವೆ ಇದೆಲ್ಲ ಲೆಕ್ಕ ಕೃಷ್ಣನಿಗೆ ಗೊತ್ತಿದೆ. ಆದರೆ ಅವನು ಸತ್ ಚಿತ್ತ ಆನಂದ ವಿಗ್ರಹ, ಅವನು ಇದರ ಬಗ್ಗೆ ಬಾದರ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಆ ಎಕ್ಸ್ಪಾನ್ಷನೇ ಅದನ್ನು ಮ್ಯಾನೇಜ್ ಮಾಡ್ತದೆ. ಆದರೆ ಪರಮಾತ್ಮನಾಗಿ ಆತನು ಪ್ರತಿಯೊಂದು ಜೀವಿಯಲ್ಲಿ ನೆಲೆಸಿದ್ದರೂ ಮತ್ತು ದೇವೋತ್ತಮ ಪರಮ ಪುರುಷನಾಗಿ ಆತನ ಸನ್ನಿಧಿ ಇದ್ದರೂ ಮಂದ ಬುದ್ಧಿಯವರು ಮಾತ್ರ ನಿರಾಕಾರ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶ್ರೀಕೃಷ್ಣನನ್ನು ಪರಮ ಪುರುಷನೆಂದು ತಿಳಿಯಲಾರರು. ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಕೃಷ್ಣನೇ ಇದ್ದಾನೆ, ಆದ್ರೂ ಕೂಡ ಆಗ್ತಾ ಇಲ್ಲ ನಿಶ್ಚಯವಾಗಿಯೂ. ಯಾಕೆಂತಂದ್ರೆ ಇದೇ ಕಾರಣ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದೆ? ಇದರ ಹಿಂದಿನ ಶ್ಲೋಕ, ಇಮಿಡಿಯೇಟ್ ಹಿಂದಿನ ಶ್ಲೋಕ ಯಾರಾದ್ರೂ ಹೇಳ್ತೀರಾ? ನಾಹಂ ಟ್ರೈ ಮಾಡಿ. ನ ಅಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಃ ಸಮಾವೃತಃ ಮೂಢೋಯಂ ನಾಹಂ ನಾಭಿಜಾನಾತಿ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಅಲ್ವಾ? ಓಕೆ, ಆ ಶ್ಲೋಕದಲ್ಲಿ ನಮಗೆ ಕರೆಕ್ಟ್ ಅರ್ಥ ಆಗ್ತದೆ ಯಾಕೆ ಅಂತೇಳಿ. ಯಾಕೆಂತಂದ್ರೆ ಭಗವಂತ ರೆಡಿ ಇಲ್ಲ ತೋರಿಸ್ಲಿಕ್ಕೆ ಎಲ್ರಿಗೂ. ಅಯೋಗ್ಯರಿಗೆ ಯಾಕೆ ತೋರಿಸ್ಬೇಕು? ಕಳ್ಳರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಮನೆಯ ಬಾಗಿಲು ತೆಗೆದು ಬನ್ನಿ ಇದೇ ತಿಜೋರಿ ಅಂತ ನಾವು ಹೇಳಲಿಕ್ಕೆ ರೆಡಿಯಾ? ಆಮೇಲೆ ನಮಗೆ ಏನಾದ್ರೂ ಸಿಗ್ತದ? ಅದರಲ್ಲಿ ಏನಾದ್ರೂ ಸಿಗ್ತದ? ಅಂತವರಿಗೆ ಯಾಕೆ ಕೊಡ್ಬೇಕು ಅಲ್ವಾ? ಅದೇ ರೀತಿಯಲ್ಲಿ ಭಗವಂತ ಯಾರಿಗೂ ಅಂತವರಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಮಾಯೆ ಅಂದ್ರೆ ಇಲ್ಲಿ ಯೋಗ ಮಾಯೆ ಅಂದ್ರೆ ಆ ಒಂದು ಬ್ರಹ್ಮಜ್ಯೋತಿಯಿಂದ ನಿಜವಾದ ತನ್ನ ಸ್ವರೂಪವನ್ನ ಮುಚ್ಚಿಬಿಡ್ತಾನೆ. ನಿಶ್ಚಯವಾಗಿಯೂ ಶ್ರೀಕೃಷ್ಣನ ದಿವ್ಯ ಶರೀರವು ನಾಶವಾಗುವುದಿಲ್ಲ. ಆತನು ಸೂರ್ಯನಂತೆ ಇದ್ದಾನೆ, ಮಾಯೆಯು ಮೋಡದಂತೆ ಇದೆ. ಐಹಿಕ ಜಗತ್ತಿನಲ್ಲಿ ಸೂರ್ಯನು, ಮೋಡಗಳು, ಬೇರೆ ಬೇರೆ ನಕ್ಷತ್ರಗಳು, ಗ್ರಹಗಳು ಇರುವುದನ್ನು ಕಾಣುತ್ತೇವೆ. ಆಕಾಶದಲ್ಲಿ ಇವುಗಳೆಲ್ಲವನ್ನು ಮೋಡಗಳು ಸ್ವಲ್ಪ ಕಾಲ ಮುಚ್ಚಬಹುದು, ಆದರೆ ನಮ್ಮ ಪರಿಮಿತವಾದ ದೃಷ್ಟಿಗೆ ಮಾತ್ರ ಹೀಗೆ ಮುಚ್ಚಿದ್ದು ಕಾಣುತ್ತದೆ. ಇದು ಕೂಡ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ನಿಜವಾಗಿ ಮುಚ್ಚಿ ಹೋಗುವುದಿಲ್ಲ. ಹಾಗೆಯೇ ಮಾಯೆಯು ಪರಮಪ್ರಭುವನ್ನು ಮರೆಮಾಡಲಾರದು. ಆತನ ಅಂತರಂಗ ಶಕ್ತಿಯ ಕಾರಣದಿಂದ ಮಂದಮತಿಗಳಾದ ಮನುಷ್ಯರು ಅವನನ್ನು ಕಾಣಲಾರರು. ಹೇಗೆ ಸೂರ್ಯ ನಮಗೆ ಸ್ವಲ್ಪ ಕ್ಷಣ ಕಾಣುವುದಿಲ್ಲ, ಅದೇ ರೀತಿ ಯಾಕೆ ಕಾಣುವುದಿಲ್ಲ? ಮೋಡದಿಂದ ಕಾಣುವುದಿಲ್ಲ. ಅದೇ ರೀತಿ ಮಾಯ ಅಡ್ಡ ಬಂದು ನಮಗೆ ಕೃಷ್ಣ ಕಾಣದೆ ಹಾಗೆ ಆಗ್ತದೆ. ಆದ್ರೆ ಕೃಷ್ಣನಿಗೆ ನಿಜವಾಗಿ ಮಾಯ ಅಡ್ಡ ಬರ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಸೂರ್ಯನಿಗೆ ಮೋಡ ಅಡ್ಡ ಬರ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಈ ಅಧ್ಯಾಯದ 3ನೆಯ ಶ್ಲೋಕದಲ್ಲಿ ಹೇಳಿದಂತೆ ಲಕ್ಷ ಮಂದಿ ಮನುಷ್ಯರಲ್ಲಿ ಕೆಲವರು ಮಾತ್ರ ಮನುಷ್ಯ ಜನ್ಮದಲ್ಲಿ ಪರಿಪೂರ್ಣರಾಗಲು ಪ್ರಯತ್ನಿಸುತ್ತಾರೆ. ಮನುಷ್ಯಾಣಾಂ ಸಹಸ್ರೇಸು ಕಶ್ಚಿದ್ ಯತತಿ ಸಿದ್ಧಯೇ ಯತತಾನಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹೀಗೆ ಪರಿಪೂರ್ಣರಾದ ಸಹಸ್ರಾರು ಮಂದಿಯಲ್ಲಿ ಒಬ್ಬನಿಗೆ ಸಹ ಕೃಷ್ಣನು ಅರ್ಥವಾಗುವುದು ವಿರಳ. ಕಶ್ಚಿತ್ ಯತತಿ ಸಿದ್ಧಯೇ, ಎಷ್ಟು ಕಶ್ಚಿತ್, ಕೆಲವರು ಮಾತ್ರ, ಭಾರಿ ವಿರಳ ಅಂಥವ್ರು. ಆದ ಕಾರಣ ಅಂತ ವಿರಳರಾದವರಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ವಿರಳರಾದವರು, ಅಂಥ ವಿರಳರಾದವರ ಸಂಘ ನಮಗೆ ಸಿಕ್ಕಿದೆ. ಹೇಗೆ ಸಿಕ್ಕಿದೆ? ವಾಣಿಯ ಸಂಘ ಸಿಕ್ಕಿದೆ. ನಿರಾಕಾರ ಬ್ರಹ್ಮನ್ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಒಬ್ಬ ಮನುಷ್ಯನು ಪರಿಪೂರ್ಣನಾದರೂ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಕೃಷ್ಣ ಪ್ರಜ್ಞೆ ಇಲ್ಲದೆ ಅರ್ಥ ಮಾಡಿಕೊಳ್ಳಲಾರ. ಇಂಪಾರ್ಟೆಂಟ್ ಇದು ಲಾಸ್ಟ್ ಸೆಂಟೆನ್ಸ್. ನಿರಾಕಾರ ಬ್ರಹ್ಮನ್ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಒಬ್ಬ ಮನುಷ್ಯನು ಪರಿಪೂರ್ಣನಾದರೂ, ಆಧ್ಯಾತ್ಮಿಕ ಘಟ್ಟವೇ ಇದೆ ಎರಡು ಕೂಡ, ಪರಿಪೂರ್ಣ ಘಟ್ಟವೇ ಅದೆರಡು. ಆದರೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಕೃಷ್ಣ ಪ್ರಜ್ಞೆ ಇಲ್ಲದೆ ಅರ್ಥ ಮಾಡಿಕೊಳ್ಳಲಾರ.
ಉದಾಹರಣೆ ಜಡ್ಜಿನದ್ದು ಉದಾಹರಣೆ ನಾವು ಮಾಡಿದೇವಲ್ಲ. ಜಡ್ಜ್ ಎಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ, ಅದೆಲ್ಲ ಇದೆ ಆಫೀಸಲ್ಲಿ ಇರುವಾಗ ಅಲ್ವಾ. ಈ ನಿರಾಕಾರ ಬ್ರಹ್ಮ ಅಂತರ್ಯಾಮಿ ಅಂದ್ರೆ ಹಾಗೆ. ಆದ್ರೆ ಆಫೀಸಲ್ಲಿ ಇರುವವರಿಗೆ ಅವ್ರ ಮನೇಲಿ ಹೇಗಿದ್ದಾರೆ ಅಂತ ಗೊತ್ತಾ? ಇಲ್ಲ, ಯಾರಿಗ್ ಗೊತ್ತಿಲ್ಲ. ಯಾರಿಗ್ ಗೊತ್ತಿರಬಹುದು ಮನೆಯಲ್ಲಿ ಹೇಗಿದ್ದಾರೆ ಅಂತೇಳಿ? ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಬಿಟ್ರೆ ಬೇರೆ ಯಾರಿಗೆ ಗೊತ್ತಿರಬಹುದು? ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಆ ಆಫೀಸಲ್ಲಿ ಇರುವವರಿಗೆ ಯಾರಿಗೆ ಗೊತ್ತಿರಬಹುದು? ಮೇಲಾಧಿಕಾರಿಗೆ, ಅವರ ಬಾಸಿಗೆ. ಬಾಸಿಗೆ ಹೋಗ್ಲಿ, ಜಡ್ಜಿಗೆ ಯಾರು ಬಾಸ್? ಸ್ವಲ್ಪ ಬೆಟರ್ ಗೊತ್ತಿರೋದು ಯಾರು? ಜಡ್ಜಿನ ಡ್ರೈವರ್ ಅಷ್ಟೇ. ಸ್ವಲ್ಪ ಮನೆ ಹತ್ತಿರ ಹೋಗಿದ್ದಾರೆ, ಪರಮಾತ್ಮ ಯಾರು ಅಂತ ಗೊತ್ತಾಗಿದೆ ಅಷ್ಟೇ. ಆದ್ರೆ ನಿಜವಾಗಿ ಸಂಪೂರ್ಣ ಗೊತ್ತಿರೋದು ಯಾರು? ಮಾತಾಜಿ ಹೇಳಿದ ಹಾಗೆ ತನ್ನ ಹೆಂಡತಿ, ಮಕ್ಕಳು, ರಿಲೇಟಿವ್ಸ್, ಫ್ರೆಂಡ್ಸ್, ಅವರಿಗೆಲ್ಲ ಗೊತ್ತಿದೆ. ಈ ರೀತಿ ಗೊತ್ತಾಗಬಹುದು ವಿನಃ ಮನೆ ತನಕ ಹೋಗಿ ಏನು ಪ್ರಯೋಜನ? ಆದರೆ ಮನೆಯಿಂದ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಬೇಕು, ಆ ಮಾಯೆಯಿಂದ ಹೊರಗೆ ಬರಬೇಕು. ಅಷ್ಟು ಸುಲಭ ಅಲ್ಲ ಅದು ಅಂತ ಹೇಳೋ ವಿಚಾರ ಈ ಒಂದು ಚಿಕ್ಕ ಉದಾಹರಣೆಯಿಂದ ನಮಗೆ ಅರ್ಥ ಆಗುತ್ತೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದ್ರು ಅರ್ಥ ಆಗದೆ ಇದ್ರೆ ದಯವಿಟ್ಟು ಕೇಳಿ, ಅಥವಾ ನಾನೇನು ಹೇಳಿದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಹೇಳಿ. ಹರೇ ಕೃಷ್ಣ.